ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಚಾಕ್ಲೇಟ್ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ. ಇವಾಗ ಚಿಕ್ಕ ಮಕ್ಕಳಿಂದ ಹಿಡ್ದು ದೊಡ್ಡವ್ರ ತನಕ, ಅಜ್ಜಿ ತಾತನ ತನಕನೂ ಚಾಕ್ಲೇಟ್ ಎಲ್ಲ ಲೈಕ್ ಮಾಡೇ ಮಾಡ್ತಾರೆ. ಈಗ ಹೊರಗಡೆ ಎಲ್ಲ ತಂದು ತಿಂದರೆ ಅದರಲ್ಲಿ ತುಂಬ ಕೆಮಿಕಲ್ಸ್ ಯೂಸ್ ಮಾಡಿರ್ತಾರೆ, ಏನೇನೆಲ್ಲ ಹಾಕಿರ್ತಾರೆ. ಮಕ್ಕಳಿಗೆ ತಿನ್ಬಿಡಿ ಅಂತ ಅವಾಯ್ಡ್ ಮಾಡೋದಕ್ಕೂ ಆಗಲ್ಲ, ಪಾಪ ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರ ನಾನು ಮನೇಲೇ ಸಿಂಪಲ್ ಆ್ಯಂಡ್ ಈಸಿಯಾಗಿ ಚಾಕ್ಲೇಟ್ ಹೇಗೆ ರೆಡಿ ಮಾಡೋದು ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಇದಕ್ಕೆ ಜಸ್ಟ್ ಬೇಕಾಗಿರೋದು ಮೂರೇ ಐಟಮು. ಒಂದು ಬೆಣ್ಣೆ ತೊಗೊಂಡಿದ್ದೀನಿ ಇಲ್ಲಿ, ಅಂದರೆ ಕಾಯಿಸಿದ ತುಪ್ಪ, ಮತ್ತು ಕೋಕೋ ಪೌಡರ್, ಆಮೇಲೆ ಸಕ್ಕರೆನ ಪೌಡರ್ ಮಾಡ್ಕೊಂಡಿದ್ದೀನಿ ನಾನು. ಇನ್ನು ಡ್ರೈ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಅದನ್ನು ಒಂದು ಬೌಲಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ನಿಮ್ಗೆ ಯಾವ್ಯಾವ ಡ್ರೈ ಫ್ರೂಟ್ಸ್ ಬೇಕು ಅದೆಲ್ಲ ಇಟ್ಕೊಬೋದು ನೀವು. ಕೆಲವರು ಮಕ್ಕಳುಗಳು ಡ್ರೈ ಫ್ರೂಟ್ಸ್ ತಿನ್ನಲ್ಲ, ಅಂಥವರಿಗೆ ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಈ ಥರ ಟ್ರಿಕ್ಸ್ ಯೂಸ್ ಮಾಡಿ ತಿನ್ನಿಸ್ಬೋದು. ಚಾಕ್ಲೇಟ್ ಅಂದರೆ ಇಷ್ಟಪಟ್ಟೆ ತಿಂತಾರಲ್ವಾ. ನಾನಿಲ್ಲಿ ಏನೇನು ತೊಗೊಂಡಿದ್ದೀನಿ ಅಂತ ಅಂದರೆ ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಈ ಮೂರು ಐಟಮ್ ತೊಗೊಂಡಿದ್ದೀನಿ. ಮೊದಲಿಗೆ ಈ ಥರ ಒಂದು ಬೌಲಿಗೆ ತುಪ್ಪನ ಬಿಸಿ ಮಾಡಿರೋದನ್ನು ಹಾಕ್ಕೋಬೇಕು. ಈ ಥರ ಇರಬೇಕು ನೋಡಿ, ನೀರು ಥರ ಇರಬೇಕು. ಕೆಲವು ಗಟ್ಟಿ ತುಪ್ಪ ಇರುತ್ತೆ, ಅದನ್ನೊಂದು ಸ್ವಲ್ಪ ಲೈಟಾಗಿ ಬಿಸಿ ಮಾಡಿ ಈ ಥರ ಒಂದು ಬೌಲಿಗೆ ಹಾಕ್ಕೊಳ್ಳಿ. ಮತ್ತು 2 ಸ್ಪೂನ್ ಕೋಕೋ ಪೌಡರು, ಮತ್ತು 1.5 ಸ್ಪೂನು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಶುಗರ್ ಬೇಕಿದ್ದವ್ರು ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಶುಗರ್ ಯೂಸ್ ಮಾಡದೇ ಇರೋರು ಬೇಕಾದ್ರೆ ಆಪ್ಷನಲ್ ಆಗಿ ಬೆಲ್ಲ ಯೂಸ್ ಮಾಡ್ಬೋದು. ನಮ್ಮನೇಲಿ ಬೆಲ್ಲ ಹಾಕಿದ್ರೆ ತಿನ್ನಲ್ಲ ಅಂತ ಹೇಳಿ ನಾನು ಶುಗರ್ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಗಂಟು ಆಗಬಾರ್ದು. ಅದು ಮೇಯ್ನಾಗಿ ಗಂಟಾದರೆ ಅದು ಒಂಥರ ಬಾಯಿಗೆ ಸಿಗುತ್ತೆ, ಚೆನ್ನಾಗಿ ಅನಿಸಲ್ಲ. ಸೊ ಎಷ್ಟಾಗುತ್ತೆ ಅಷ್ಟು ಕಂಪ್ಲೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಿ. ಮಿಕ್ಸ್ ಮಾಡಿದ್ಮೇಲೆ ಈ ಥರ ಚಾಕ್ಲೇಟ್ ಮೋಲ್ಡ್ಗೆ ಹಾಕಬೇಕು. ನಮ್ಮನೆ ಚಾಕ್ಲೇಟ್ ಮೋಲ್ಡ್ ಇರಲಿಲ್ಲ ಎಮರ್ಜೆನ್ಸಿಗೆ ನಾನು ತೋರಿಸೋದಕ್ಕೆ. ಸೊ ಅದಕ್ಕೋಸ್ಕರ ನಾನು ಮಾಮೂಲಿ ಟ್ರೇ ಬರುತ್ತಲ್ಲ, ಇಷ್ಟು ಟ್ರೇಗೆ ಇಟ್ಟರು ಆಗುತ್ತೆ ರೀ. ಅದೇ ಬೇಕು ಇದೇ ಬೇಕಂತ ಏನಿಲ್ಲ. ಕೆಲವ್ರ ಮನೆ ಅದೆಲ್ಲ ಇರೋದೇ ಇಲ್ಲ, ಅಂಥವರಿಗೆಲ್ಲ ಈ ಥರ ಟ್ರೇಯಲ್ಲಿ ಮಾಡ್ಕೋಬೋದು ಅಂತ ತೋರಿಸ್ತಿದ್ದೀನಿ. ಏನದು ಲಿಕ್ವಿಡ್ ಮಾಡಿ ಇಟ್ಕೊಂಡಿರ್ತೀರ ಅದನ್ನು ಈ ಥರ ಆಫ್ ಮಾತ್ರ ಹಾಕಿ, ಫುಲ್ ಹಾಕ್ಬೇಡಿ. ಆಫ್ ಹಾಕಿ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಇಟ್ಟಿರ್ತೀರಲ್ಲ ಅದನ್ನು ಅದ್ರ ಮೇಲೆ ಮಧ್ಯದಲ್ಲಿ ಅರ್ಧ ಹಾಕಿ ಕಂಪ್ಲೀಟಾಗಿ ಅದನ್ನು ಫಿಲ್ ಮಾಡಬೇಕು. ಮತ್ತು ಅದ್ರ ಮೇಲೆ ಸೇಮ್ ಪ್ರೊಸೀಜರ್, ಇವಾಗ ಏನು ಆ ಥರ ಹಾಕಿದ್ದೀರ ಚಾಕ್ಲೇಟ್ ಮಾಡ್ಕೊಂಡಿದ್ದೀನ ಆ ಥರ ಮೇಲ್ಗಡೆ ಎಲ್ಲ ಫಿಲ್ ಮಾಡ್ತಾ ಬರಬೇಕು. ಅದ್ರ ಮೇಲೇನೂ ಮತ್ತೆ ನೀವು ಡ್ರೈ ಫ್ರೂಟ್ಸ್ ಹಾಕೋಬೋದು. ಅದು ತಿನ್ನೋಕೆ ಒಂಥರ ಬಾಯಿಗೆ ಸಿಗ್ತಾಯಿದ್ರೆ ಏನೋ ಒಂಥರ ಎಮ್ಮಿ ಅನಿಸುತ್ತೆ. ಸೊ ನೋಡಿದ್ರಲ್ಲ, ತುಂಬ ಅಂದರೆ ತುಂಬ ಈಸಿ ಅಲ್ವಾ ಈ ಮೆಥಡು. ಯಾರು ಬೇಕಾದರೂ ಟ್ರೈ ಮಾಡ್ಬೋದು ಮನೇಲಿ. ಇದಕ್ಕೇನು ಓವನ್ನೇ ಬೇಕು, ಅಯ್ಯೋ ಏನೇನೋ ಕೆಮಿಕಲ್ಸ್ ಬೇಕು, ಏನೇನಪ್ಪ ಹಾಕಬೇಕು ಅನ್ನೋ ತಲೆ ಬಿಸಿನೇ ಇರಲ್ಲ ರೀ. ಈ ಥರ ಸಿಂಪಲ್ ಆ್ಯಂಡ್ ಈಸಿಯಾಗಿ ಮಕ್ಳಿಗೆ ಮಾಡಿಕೊಟ್ರೆ ತುಂಬ ಖುಷಿಪಟ್ಟು ತಿಂತಾರೆ. ಈ ಥರ ಎಲ್ಲ ಫಿಲ್ಲೆಲ್ಲ ಮಾಡಾದಮೇಲೆ ನೀವು ಬೇಕಿದ್ರೆ ಇದ್ರ ಮೇಲೆ ಲೈಟಾಗಿ ನೀವು ನಾನು ಸಕ್ಕರೆ ಪೌಡರ್ನ ಸುಮ್ಮನೆ ಹಂಗೆ ಉದುರಿಸ್ಕೊಂಡಿದ್ದೀನಿ ಮೇಲೆ ಒಂಥರ ಚೆನ್ನಾಗಿ ಕಾಣಲಿ ಅಂತ. ನೀವು ಈ ಥರ ಮಾಡಿ ಅದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ಒಂದು 20 ಮಿನಿಟ್ಸ್ ಸಾಕು, 20 to 30 ಮಿನಿಟ್ಸ್ ಫ್ರೀಝರಲ್ಲಿ ಇಟ್ಕೊಂಡ್ರೆ ಸಾಕು. ಮತ್ತು ಅದಾದಮೇಲೆ ನೋಡಿ ಈ ಥರ ಮೋಲ್ಡಿಂದ ಜಸ್ಟ್ ಹಿಂಗೆ ಮಾಡಿದ್ರೆ ಅದೇ ಆರಾಮಾಗಿ ಓಪನ್ ಆಗುತ್ತೆ. ಎಲ್ಲ ಆರಾಮಾಗಿ ತಿನ್ಬೋದು. ನೀವು ನಿಮ್ಮ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿನ್ಬೋದು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡೋದು ಮರಿಬೇಡಿ. ಬೇರೆಯವ್ರಿಗೂ ಯೂಸ್ಫುಲ್ ಆಗುತ್ತೆ. ಸೊ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅದರಲ್ಲೂ ಅಷ್ಟೇ. ದಯವಿಟ್ಟು ಸಪೋರ್ಟ್ ಮಾಡಿ ಮತ್ತು ಫಾಲೋ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.